ನಮಸ್ತೆ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅವೇಕಂಟ್ ಆರೋಸಿತ್ ನಿಖಿತಾ. ಯಾರ್ಯಾರು ನಮ್ಮ ವಿಡಿಯೋ ಫಸ್ಟ್ ಟೈಮ್ ನೋಡ್ತಿದ್ದೀರಿ, ವೆಲ್ಕಮ್ ಟು ಮೈ ಕಮ್ಯುನಿಟಿ. ಓಕೆ, ಇದು ಜನರಲ್ ಕಲೆಕ್ಟಿವ್ ಮತ್ತು ಟೈಮ್ಲೆಸ್ ರೀಡಿಂಗು. ನಿಮ್ಗೆ ಏನು ರೆಸೊನೇಟ್ ಆಗ್ತೈತಿ ಅದನ್ನಷ್ಟ ತೊಗೊಳ್ರಿ. ಎಲ್ಲನೂ ಫೋರ್ಸಿಬಲಿ ನಿಮ್ಮ ಮೇಲೆ ಇಂಪೋಸ್ ಮಾಡ್ಕೋಬೇಡ್ರಿ. ಅಂದ್ರೆ ಎಲ್ಲ ಹೇಳಿದ ಅಕ್ಷರಗಳು, ಇಲ್ಲಿ ಹೇಳಿದ ಒಂದೊಂದು ಅಕ್ಷರ ಬಂದು ಒಂದು ಸೆಂಟೆನ್ಸ್ ನನಗೆ ಹೇಳ್ತಿದಾರ ಅನ್ಕೊಬೇಡ್ರಿ. ನಿಮ್ಮ ಪರಿಸ್ಥಿತಿಗೆ ಅನುಗುಣವಾಗಿ ಇಲ್ಲಿ ಏನು ಗೈಡೆನ್ಸ್ ಬರ್ತದಲ್ಲ ಅದನ್ನಷ್ಟು ನೀವು ತೊಗೋಬೇಕು. ಓಪನ್ ಮೈಂಡಿಂದ ನೋಡ್ರಿ. ಓಪನ್ ಮೈಂಡಿಂದ ನೋಡ್ರಿ ಅಂದ್ರೇನು, ನನ್ನ ಈ ಪರಿಸ್ಥಿತಿಗೆ ಏನಾದರೂ ನನಗೆ ಒಂದು ಗೈಡೆನ್ಸ್ ಸಿಗ್ತತಾ, ಏನಾದರೂ ಹೆಲ್ಪ್ ಸಿಗ್ತತಾ, ನಾನು ಹೆಂಗೆ ಸುಧಾರಿಸ್ಕೋಬೋದು, ಇದನ್ನು ಹೆಂಗೆ ಸರಿ ಮಾಡ್ಕೋಬೋದು ಅಂತ ನಿಮ್ಗೇನಾದರೂ ಅದಕ್ಕೆ ಗೈಡೆನ್ಸ್ ಸಿಗ್ತದ ಅಂತ ನೋಡ್ರಿ. ಓಕೆ, ಸೊ ಇವತ್ತಿಂದ ಟಾಪಿಕ್ ಏನಂತಂದ್ರೆ ಥರ್ಡ್ ಪಾರ್ಟಿ ವರ್ಸಸ್ ನಿಮ್ಮ ಪರ್ಸನ್ನ ಮತ್ತು ನೀವು ಮೂರು ಮಂದಿನ ಎನರ್ಜಿ ತೆಗಿತಾನೆ ಇವತ್ತು. ಓಕೆ, ನಿಮ್ಮ ಪರ್ಸನ್ನಿಂದ ಥರ್ಡ್ ಪಾರ್ಟಿದ ನಿಮ್ಮ ಎನರ್ಜಿ, ಮಧ್ಯದಿದ್ದು ನಿಮ್ಮ ಎನರ್ಜಿ, ಇದು ನಿಮ್ಮ ಪರ್ಸನ್ನಿಂದ, ಇದು ನಿಮ್ಮ ಥರ್ಡ್ ಪಾರ್ಟಿದ. ಓಕೆ, ಏನೇನು ಎನರ್ಜೀಸ್ ಬರ್ತಾವಂತ ನೋಡೋಣ. ಥರ್ಡ್ ಪಾರ್ಟಿ ವರ್ಸಸ್ ಯು ಆ್ಯಂಡ್ ದೆಮ್. ಸೊ ಥರ್ಡ್ ಪಾರ್ಟಿ ಯಾರ್ಯಾರು ಅದಾರ ನೋಡ್ಕೊಳ್ರಿ. ನೀವು ಯಾರ ಬಗ್ಗೆ ನೋಡ್ಬೇಕಂತ ಮಾಡಿದೆ, ನಿಮ್ಮ ಜೀವನದಾಗ ಯಾರು ಥರ್ಡ್ ಪಾರ್ಟಿ, ಅಥವಾ ನೀವು ಯಾರ್ದಾರ ಜೀವನಕ್ಕೆ ಥರ್ಡ್ ಪಾರ್ಟಿ ಆಗಿರೋ ಅದನ್ನು ನೋಡ್ಕೊಳ್ರಿ. ಇದು ನಿಮ್ಮ ಪರ್ಸನ್ನಿಂದ, ಇದು ನಿಮ್ಮ ಥರ್ಡ್ ಪಾರ್ಟಿದ. ಇದು ನಿಮ್ಮ ಎನರ್ಜಿ. ಓಕೆ, ನಿಮ್ಮ ಜೀವನದೊಳಗೆ, ಓಕೆ, ನಿಮ್ಮ ಥರ್ಡ್ ಪಾರ್ಟಿ ನೀವೇನು ಅನ್ನಕತ್ತಿಲ್ಲ, ಇನ್ನು ಪಾಲಿಟಿಕ್ಸ್ ನಡ್ದಾವು ಅಂದ್ರೆ ಹಿಂದೊಂದು ನಡೆಯಾಕತ್ತೈತಿ, ಮುಂದೆ ನಿಮಗೆ ಕಾಣ್ತಿರೋದು ಒಂದು, ಬಟ್ ಅಲ್ಲಿ ನಡೀತಿರೋದು ಒಂದು, ಆ ರೀತಿ. ಓಕೆ, ಇಲ್ಲಿ ಬಾಟಮ್ ಆಫ್ ದ ಡೆಕ್ ನೋಡಿ ಹೇಳ್ತದೆ ನಾನು ನಿಮ್ಗೆ. ಸೊ ಕೆಲವೊಬ್ರು ನೀವೇನಂತೀರಿ, ಗೋಯಿಂಗ್ ವಿತ್ ದ ಫ್ಲೋನು ಅದಿರಿ, ಧೈರ್ಯನೂ ಮಾಡ್ಕೊಳಕತ್ತೀರಿ, ಕೆಲವೊಬ್ರು ಆಳಾಕತ್ತೀರಿ, ಒಬ್ರು ಆರಾಮದಿರಿ. ಓಕೆ, ಸೊ ನಿಮ್ಮ ಪರ್ಸನ್ ಎನರ್ಜಿ ಏನೈತಂದ್ರೆ ಹಾರ್ಟ್ ಚಕ್ರ ಏನೋ ಬ್ಲಾಕ್ ಆಗೈತಿ, ಇದನ್ನ ಹೀಲ್ ಮಾಡ್ಕೊತದಾರ. ಏನೋ ನೋವಾಗೈತೆ ಅವರಿಗೆ, ಏನೋ ಬೇಜಾರಾಗೈತಿ, ಅದನ್ನು ಅವರು ಹೀಲ್ ಮಾಡ್ಕೊತದಾರ. ಓಕೆ, ಇದಿಷ್ಟ ಕಾರ್ಡ್ಸ್ ಒಳಗೆ ಹೇಳ್ತಿದ್ದಾನೆ. ನಿಮ್ಮ ಥರ್ಡ್ ಪಾರ್ಟಿ ಏನೋ ಗಿಲ್ಟ್ ಫೀಲ್ ಮಾಡ್ತಿದಾರ. 1 ಮಿನಿಟ್. ಗ್ರೇ ಕಾರ್ಡ್ಸ್ ನೀವು ಇಲ್ಲಿ ನೋಡ್ರಿ, ಇದು ಗ್ರೇ ಕಾರ್ಡ್, ಎರಡು ಮೇಜರ್ ಆರ್ಕನ್ನ ಬಂದವು. ಅಂದ್ರೆ ಮೇಜರ್ ಚೇಂಜಸ್ ಆಗ್ಬೇಕು ಅವ್ರ ಜೀವನ ಒಳಗೆ. ಅವರು ನೀವು ಪ್ರಾಸ್ಪೆಕ್ಟಿಂದ ಈ ರಿಲೇಷನ್ಶಿಪ್ ನೋಡ್ತಿರ್ಬೇಕು, ಅಥವಾ ಈ ರಿಲೇಷನ್ಶಿಪ್ ಸಾಕಾಗಿರ್ಬೇಕು, ಏನೋ ಭಾಳ ಓವರ್ ಥಿಂಕ್ ಮಾಡ್ತಿದಾರ, ಭಾಳ ಗಿಲ್ಟ್ ಫೀಲ್ ಮಾಡ್ಕೊತಿದಾರ ಥರ್ಡ್ ಪಾರ್ಟಿ. ಈ ನಿಮ್ಮ ಎನರ್ಜಿಗೆ ಬಂದ್ವಂದ್ರೆ ನೀವು ಕಾಂಪ್ರಮೈಸ್ ಮಾಡ್ಕೊಳಕ್ಕೆ ರೆಡಿ ಆಗಿರಿ. ನಿಮ್ಮ ಮನಸ್ಸು ಮಾತು ಏನು ಹೇಳ್ತದೆ ಅದನ್ನು ಕೇಳಕ್ಕೆ ನೀವು ರೆಡಿ ಆಗಿರಿ. ಓಕೆ, ಸೊ ಕ್ಲಾರಿಫೈ ಮಾಡ್ಕೊಂಡು ತಗೋಣ. ಇದು ನಾನು ಕಾರ್ಡ್ಸ್ ಬಂದಿದ್ದು ನೋಡಿ ಹೇಳಿರೋದು. ಸೊ ಹೀಲಿಂಗ್ ಎನರ್ಜಿ ಆಗ್ಬಂತಂತಂದು ನಿಮ್ಮದು ಪರ್ಸನಿಗೆ ಕ್ಲಾರಿಫೈ ಮಾಡೋಣ. ನಿಮ್ಮ ಪರ್ಸನಿಗೆ ಚೇಂಜ್ ಮಾಡೋಕ್ಕೆ ಧೈರ್ಯ ಇಲ್ಲ. ಓಕೆ, ಅವ್ರಿಗೆ ಆಪ್ಷನ್ ಇಲ್ಲ ನನ್ನ ಜೀವನದಾಗ ಅನ್ನಂಗತ್ತೆ ಆಗೈತಿ. ಮನಸ್ಸು ಎಲ್ಲ ಬ್ಲಾಕ್ ಆಗ್ಯಾವ ಅವರಿಗೆ. ಅವ್ರಿಗೆ ಕೊಟ್ಟಿದ್ದ ಪವರ್, ಅಥವಾ ಅವ್ರಿಗೆ ಕೊಟ್ಟಿದ್ದ ಒಂದು ಏನಿತ್ತಲ್ಲ ಅವ್ರದ್ದು ಜೀವನದಾಗ, ನಿನಗೆ ಇದೊಂದು ಪವರ್ ಐತಿ, ನಿನಗೆ ಕೆಪಾಸಿಟಿ ಐತಿ, ಇದನ್ನು ಮಾಡಂತವ್ರಿಗೆ ಒಂದು ಜವಾಬ್ದಾರಿ ಕೊಟ್ಟಿದ್ರೆ ಅದನ್ನು ಅವರು ಕರೆಕ್ಟಾಗಿ ಯೂಸ್ ಮಾಡ್ಕೊಂಡಿಲ್ಲ ಯಾರು ನಿಮ್ಮ ವ್ಯಕ್ತಿ. ಅವ್ರ ಮನೆ ಒಳಗೂ ಅವ್ರನ್ನ ಕೆಲವೊಬ್ಬ ಏನು ಹೋಲ್ಡಿಂಗ್ ಎನರ್ಜಿ ಒಳಗೆ ಅದಾರ. ಅವ್ರ ಮನೆ ಒಳಗೆ ಅವ್ರ ಫಾದರ್ಲಿ ಎನರ್ಜಿ ಅಂತೀವಲ್ಲ ನಾವು, ದೊಡ್ಡವರು, ತಂದೆ ಸ್ಥಾನದಾಗಿರೋ ಅಂಥವ್ರು
ಅವರನ್ನು ಭಾಳ ನೋವು ಮಾಡ್ಯಾರ ಇನ್ ದ ಸೆನ್ಸ್ ಅವರಿಗೆ ಡಿಸಿಪ್ಲಿನ್ಡ್ ಆಗಿರೋ ನೀ ಕರೆಕ್ಟ್ ಆಗಿರೋ ಅಂತ ಅವರು ಒಂದಿಷ್ಟು ಬುದ್ಧಿ ಹೇಳ್ಯಾರ. ಅದು ಬಟ್ ನಿಮ್ಮ ಪರ್ಸನಿಗೆ ಅದು ಕರೆಕ್ಟ್ ಅನಿಸಿಲ್ಲ. ಸೊ ಹಾಗಾಗಿ ಅವ್ರದ್ದು ಹಾರ್ಟ್ ಚಕ್ರ ಬ್ಲಾಕ್ ಆಗಿದೆ. ಕೆಲವೊಂದು ಚೇಂಜಸ್ ಮಾಡ್ಕೊ ನಿನ್ನ ಜೀವನದೊಳಗೆ. ನಿಮ್ದು ಇರ್ಬೋದು, ಅಥವಾ ನಿಮ್ಮನ್ನು ಬಿಟ್ಟು ಹೋಗಿ ಥರ್ಡ್ ಪಾರ್ಟಿ ಜೊತೆಗೆ ಹೋಗ್ಯಾರಲ್ಲ ಅದಕ್ಕೂ ಬುದ್ಧಿ ಹೇಳ್ಯಾರ. ಬಟ್ ನಿಮ್ಮ ಪರ್ಸನ್ನ ಭಾಳ ಅಂದ್ರೆ ಭಾಳ ಏನಾಗ್ಯಾರ, ಸ್ಟಬ್ಬನ್ ಆಗ್ಯಾರ. ಹೇಳಿದ ಮಾತು ಕೇಳಿಲ್ದಂಗೆ ಅಂತೇವಲ್ಲ, ಎಮ್ಮಿ ಚರ್ಮ ಅಂತ ನೋಡ್ರಿ, ಅದಕ್ಕೆ ಸ್ಟಬ್ಬನ್ ಅಂತಾರೆ. ಎಲ್ಲೋ ಹೋಗ್ಬೇಕಂತ ಮಾಡಿದ್ರೆ, ಅಥವಾ ಇವ್ರು ಥರ್ಡ್ ಪಾರ್ಟಿ ನೋಡ್ರಿ ಗಿಲ್ಟ್ ಫೀಲ್ ಮಾಡ್ಕೊತದಾರಂದ್ರೆ ಇವ್ರೇನೋ ಬಿಟ್ಟು ಹೋಗ್ಬೇಕಂತ ಮಾಡಿದ್ರೆ, ಅಥವಾ ಅದನ್ನು ಬಿಟ್ಟು ಬರ್ಬೇಕಂತಲೂ ವಿಚಾರ ಮಾಡಿದ್ರೆ, ಬಟ್ ಆಗ್ತಾ ಇಲ್ಲ. ಅವ್ರ ಜೀವನದೊಳಗೆ ನಾ ಏನು ನಡೀತೈತೆ ನನ್ನ ಜೀವನದಾಗ ಅಂತ ಅರ್ಥ ಆಗೋದಿಲ್ಲ ಅವ್ರಿಗೆ. ಆ ರೀತಿ ಆಗ್ಬಿಟ್ಟೈತಿ. ಏನು ಪ್ಲ್ಯಾನಿಂಗ್ ಇಲ್ಲ, ಏನಿಲ್ಲ, ಏನೋ ಅಂದ್ಕೊಂಡವ್ರು ಏನೋ ಅಂದ್ಕೊಂಡು ಥರ್ಡ್ ಪಾರ್ಟಿ ಜೊತೆಗೆ ಹೋಗಿದ್ರು. ಬಟ್ ಅಲ್ಲಿ ಹೋಗಿದ ಮೇಲೆಲ್ಲ ಟುಸ್ ಪಟಾಕಿ. ಓಕೆ, ಏನೋ ಒಂದು ಅವ್ಯಕ್ತವಾದಂತಹ ಭಯ ಅವ್ರನ್ನ ಕಾಡ್ತಾ ಐತಿ. ಹಾಗಾಗಿ ಹಾರ್ಟ್ ಚಕ್ರ ಬ್ಲಾಕ್ ಆಗೈತಿ. ಈಗ ಅದನ್ನ ಹೀಲಪ್ ಮಾಡ್ಕೋಬೇಕಂತಂದು ಈಗ ಅವ್ರ ಜೀವನದಾಗ ಏನು ನಡೀತದೆ ಅಂತಂದ್ರೆ, ನಾ ಹೆಂಗೆ ಹೀಲಪ್ ಆಗ್ಬೇಕು, ಈ ನೋವಿಂದ ನಾ ಹೆಂಗೆ ಹೊರಗೆ ಬರಬೇಕು, ಇದರಿಂದ ನಾ ಹೆಂಗೆ ಇಲ್ಲಿ ಸಿಕ್ಕ ಹಾಕೊಂಡೆ ಹೆಂಗೆ ಹೊರಗೆ ಬರ್ಬೇಕು ಅನ್ನೋದು ಒಂದು ನಡ್ದತಿ ಈಗ ಅವ್ರ ಜೊತೆ. ಹಂಗಂದು ಇನ್ನೊಬ್ರು ಮಾತಾರ ಕೇಳ್ತಿದಾರ? ಇಲ್ಲ, ಕೇಳ್ತಿಲ್ಲ. ತಾವು ಹೇಳ್ದಂಗೆ ಆಗ್ಬೇಕು, ತಾವು ಮಾಡ್ದಂಗೆ ಆಗ್ಬೇಕು ಅಂತಂದು ಅವ್ರದ್ದು ಬುದ್ಧಿ ಅಂದ್ಕೊಳ್ರಿ. ಸೊ ನಿಮ್ಮ ಪರ್ಸನ್ ಎನರ್ಜಿ ನೋಡೋಣ ಇನ್ನೊಂದ್ಸಲ. ಹೀಲಿಂಗ್ ಕಾರ್ಡ್ ಯಾಕೆ ಬಂತಂದು, ಮೇಷ ಸಿಂಹ ಧನುರಾಶಿ ನಿಮ್ಮ ಪರ್ಸನಿಂದ. ಮೇಷ ಸಿಂಹ ಧನುರಾಶಿ, ವೃಷಭ ಕನ್ಯಾ ಮಕರ ರಾಶಿ, ಕರ್ಕ ವೃಶ್ಚಿಕ ಮೀನ ರಾಶಿ ಬಂದೈತೆ ನೋಡ್ರಿ ನಿಮ್ಮ ಪರ್ಸನಿಂದ. ಸಂಬಡಿ ಈಸ್ ಕಂಟ್ರೋಲಿಂಗ್. ಅವ್ರನ್ನ ನಿಮ್ಮ ಭಾಳ ಕಂಟ್ರೋಲ್ ಮಾಡಕತ್ತಾರ. ನಿಮ್ಮ ವ್ಯಕ್ತಿನ ಭಾಳ ಅಂದ್ರೆ ಭಾಳ ಹೋಲ್ಡ್ ಮಾಡ್ತಿದ್ದಾರೆ ಯಾರೋ ಒಬ್ರು ಹೆಣ್ಮಕ್ಳು ಅವ್ರನ್ನ. ಬಟ್ ಅವ್ರು ಏನು ಮಾಡ್ತಿದಾರಂತ ನಿಮ್ಮ ಪರ್ಸನಿಗೆ ಅರ್ಥ ಆಗ್ತಾಯಿಲ್ಲ. ಇನ್ನೂ ಸರಿ ಮಾಡ್ಕೊಂಡು ನಾ ಹೋಗೋಣ, ಅದಕ್ಕೆ ನಾನು ಅಡ್ಜಸ್ಟ್ ಆಗೋಣ ಅಂತ ನಿಮ್ಮ ವ್ಯಕ್ತಿಗೆ ಅದೇ ಎನರ್ಜಿ ಒಳಗದಾರ ಇನ್ನು. ಹಾಗಾಗಿ ನೋವು ಆಗ್ತೈತೆ ಅವ್ರಿಗೆ, ಅರ್ಥನೇ ಆಗೋಲ್ದು. ಬ್ಯಾಲೆನ್ಸ್ ಮಾಡೋಕ್ಕಾಗಕತ್ತಿಲ್ಲ ಜೀವನನ, ಅಥವಾ ಅವ್ರ ಎಮೋಷನ್ಸನ್ನ ಅವರಿಗೆ ಬ್ಯಾಲೆನ್ಸ್ ಮಾಡೋಕ್ಕಾಗಿಲ್ಲ. ಬ್ಯಾಲೆನ್ಸ್ ಒಟ್ಟು ಮಾಡೋಕ್ಕಾಗಕತ್ತಿಲ್ಲ. ಥರ್ಡ್ ಪಾರ್ಟಿ ಜೊತೆಗಿಂದ ಸಿಚುವೇಶನ್ಸನ್ನು ಬ್ಯಾಲೆನ್ಸ್ ಮಾಡೋಕ್ಕಾಗ್ತಾ ಇಲ್ಲ. ಎಷ್ಟು ಟ್ರೈ ಮಾಡ್ತಿದಾರೆ ಅವ್ರು. ಓಕೆ ನೋಡೋಣ ಅಡ್ಜಸ್ಟ್ ಆಗೋಣ, ಬಟ್ ಆಗ್ತಾ ಇಲ್ಲ. ದೊಡ್ಡವ್ರು ಹೇಳಿದ್ದು ಕೇಳವಲ್ರ. ಈ ಕಡೆ ತಮಗೆ ತಾವು ಅವರಿಗೆ ಅರ್ಥ ಆಗಕತ್ತಿಲ್ಲ ಸಿಚುವೇಶನ್. ಇದು ನಿಮ್ಮದು ಪರ್ಸನಿಂದ ಪರಿಸ್ಥಿತಿ. ಓಕೆ, ಸೊ ನಿಮ್ಮ ಥರ್ಡ್ ಪಾರ್ಟಿ ಬಗ್ಗೆ ಮಾತಾಡೋಣ ಈಗ. ಥರ್ಡ್ ಪಾರ್ಟಿಗೆ ಏನೋ ಗಿಲ್ಟ್ ಫೀಲ್ ಆಗ್ತೈತಿ, ಅಥವಾ ಇವ್ರನ್ನ ಬಿಟ್ಟು ಹೋಗ್ಬೇಕಂತ ಅನ್ನಿಸ್ತಿರ್ಬೇಕು ನಿಮ್ಮ ಥರ್ಡ್ ಪಾರ್ಟಿಗೆ. ಏನಂತೀರಿ, ಹೊಸದಾಗಿ ಬಿಗ್ನಿಂಗ್ ಮಾಡಲ ನಾನು, ಸಾಕಿದೆ, ಯಾಕೆ ಭಾಳ ಆತಿದೆ ಅಂತ ಅನ್ನಿಸ್ತೈತಿ ನಿಮ್ಮ ಪರ್ಸನಿಗೆ. ಕ್ಲಾರಿಫೈ ಮಾಡೋಣ ಗಿಲ್ಟ್ ಅಂತಂದ. ಏನೋ ಗಿಲ್ಟ್ ಫೀಲ್ ಮಾಡ್ಕೊತದಾರ ಅವ್ರು. ಅಂದರೆ ನಿಮ್ಮ ಪರ್ಸನ್ ಜೊತೆಗೆ ಯಾಕೆ ಬಂದೆ ನಾನು ಅಂತಲೇ ಗಿಲ್ಟ್ ಮಾಡ್ಕೊತಿರ್ಬೇಕು. ಅದು ಇಬ್ಬರ ಜೊತೆಗೆ ಏನು ಒಂದು ಫಸ್ಟ್ ಸ್ಟಾರ್ಟಿಂಗ್ ಅವ್ರ ಜೊತೆಗೆ ಏನು ಒಂದು ಎಂಥೂಸಿಯಾಸಮ್ ಇತ್ತಲ್ಲ ಅವ್ರಿಬ್ರದ್ದು ನಡುವೆ, ಅಂದ್ರೆ ಒಂದು ಏನಂದ್ರೆ ಇಂಟ್ರೆಸ್ಟ್ ಇತ್ತು, ಒಂದು ಎನರ್ಜಿ ಇತ್ತು, ಅದು ಈಗ ಇಲ್ಲ. ನಿಮ್ಮ ಪರ್ಸನ್ ಏನದಾರಲ್ಲ ತಮ್ಮ ಸೆಲ್ಫ್ ಅವೇರ್ನೆಸ್ ಬಗ್ಗೆ ಭಾಳ ಲಕ್ಷ್ಯ ಕೊಡ್ಕೊಳಕತ್ತಾರ. ಈಗ ಪಾಸಿಟಿವಿಟಿ ಬಗ್ಗೆ ಭಾಳ ವಿಚಾರ ಕೊಡಕತ್ತಾರ.
ಅವರಿಬ್ಬರ ನಡುವೆ ಏನೋ ಕೆಲವೊಂದು ವಿಷಯಗಳು ನಡೆದಾವು, ಡಿಸಪಾಯಿಂಟ್ಸ್ಮೆಂಟ್ ನಡೆದಾವು. ಇಬ್ಬರದ್ದು ನಡುವೆ ಅವ್ರಿಗೆ ಅನಿಸ್ತೈತಿ ನಿಮ್ಮ ಪರ್ಸನ್ ಅವ್ರ ಜೊತೆಗೆ ಮೈಂಡ್ ಗೇಮ್ಸ್ ಆಡ್ತಿದಾರ, ತಮಗೆ ಹೆಂಗೆ ಬೇಕೋ ಹಂಗೆ ನಾನು ಯೂಸ್ ಮಾಡ್ಕೊತಿದಾರ. ಅವರಿಗೆ ಮೆಂಟಲ್ ಕ್ಲಾರಿಟಿ ಸಿಗ್ತಾ ಇಲ್ಲ, ಈ ರಿಲೇಷನ್ಶಿಪ್ ಬಗ್ಗೆ ಮೆಂಟಲ್ ಕ್ಲಾರಿಟಿ ನಿಮ್ಮ ಥರ್ಡ್ ಪಾರ್ಟಿಗೆ ಸಿಗ್ತಾ ಇಲ್ಲ. ಹಾಗಾಗಿ ಭಾಳ ಗಿಲ್ಟ್ ಫೀಲ್ ಮಾಡ್ಕೊತಿದಾರ, ನಾ ತಪ್ಪು ಮಾಡಿದ್ನೇನಾ. ಹಂಗೆ ಯೋಚನೆಗಳು ಭಾಳ ಬರಕತ್ತ ಅವರಿಗೆ. ಸೊ ನಂದು ಜೀವನ ನಾ ಅದ್ರ ಕಡೆ ಲಕ್ಷ್ಯ ಕೊಟ್ಕೊಂಡನಪ್ಪ, ಇದು ಬ್ಯಾಡ್ ಇದೆ, ಯಾಕೋ ನನಗೆ ಚಲೋ ಅನ್ಸಕತ್ತಿಲ್ಲ. ನನ್ನ ಜೀವನದಾಗ ನನಗೆ ಏನು ಅಪರ್ಚುನಿಟಿ ಬರ್ತಾವಲ್ಲ ಅದನ್ನು ನಾನು ಸರಿ ಮಾಡ್ಕೊಂಡು ಹೋದ್ರೆ ಆತು. ಇಷ್ಟು ದಿನ ನನಗೇನೋ ಬೇರೆ ಆಫರ್ಸ್ ಬಂದಿದ್ವು, ನನ್ನ ಬೇರೆ ಏನೋ ನನ್ನ ಜಾಬ್ ಬಗ್ಗೆ ಇತ್ತು, ನಾನು ಈ ವ್ಯಕ್ತಿ ಸಲುವಾಗಿ ಎಲ್ಲ ಬಿಟ್ಟು ಕುಂತೆ. ಆ ರೀತಿ ನಿಮ್ಮ ಥರ್ಡ್ ಪಾರ್ಟಿಗೆ ಅನ್ನಿಸ್ತಾ ಇದ್ದಿದ್ದೆ. ಓಕೆ, ಇಲ್ಲಿ ಕ್ವೀನ್ ಬಂದರೆ ಇಲ್ಲಿ ಸಾರಿ ಪೆಂಟೆಕಲ್ಸ್, ಇಲ್ಲಿ ವಾಂಡ್ಸ್. ಪ್ರಾಕ್ಟಿಕಲ್ ಥಿಂಕ್ ಮಾಡ್ತಿದಾರೆ ಈಗ ನಿಮ್ಮ ಪರ್ಸನ್. ಪ್ರಾಕ್ಟಿಕಲಿ ಥಿಂಕಿಂಗ್ ಮಾಡ್ತಿದ್ರ ಈಗ. ಬಟ್ ಅವ್ರಿಗೆ ಏನಂತೀರಿ, ಈಗ ಏನೋ ಒಂದು ಭಯ ಐತಿ, ಅವ್ರಿಗೂ ಒಂದಿನ ಭಯ, ಇದನ್ನು ಬಿಟ್ಟು ಕೊಡಬೇಕೋ ಬೇಡ. ಹೆದರ್ತಿದಾರೆ ಅವ್ರು ಒಂದು ಸ್ವಲ್ಪ. ಇದನ್ನು ಮೂವ್ ಆನ್ ಆಗಕ್ಕೂ ಅವ್ರಿಗೆ ಹೆದರಿಕೆ ಐತಿ. ನಾನು ನೆಕ್ಸ್ಟ್ ಸ್ಟೆಪ್ ಏನಿದೆ, ಮತ್ತೆ ಹೋದ್ರೆ ಮತ್ತೆ ನಾನು ನೆಕ್ಸ್ಟ್ ಜೀವನದಾಗ ಏನಾರು ಹಿಂಗೆ ಆಗ್ಬೋದನ. ಯಾಕಂದ್ರೆ ಅವರು ಭಾಳ ಎಂತಾರೆ ಸ್ಟ್ರಾಂಗ್ ಪರ್ಸನ್, ನಿಮ್ಮ ಥರ್ಡ್ ಪಾರ್ಟಿ ಭಾಳ ಸ್ಟ್ರಾಂಗ್ ಪರ್ಸನ್ ಇದ್ರು ಅವರು. ಅವ್ರನ್ನ ಯಾರೋ ಹೋಲ್ಡ್ ಮಾಡ್ತಿದಾರೆ, ಅಥವಾ ಇವರಿಬ್ಬರು ರಿಲೇಷನ್ ಬಾಂಡಿಂಗ್ ಅವ್ರನ್ನ ಹೋಲ್ಡ್ ಮಾಡ್ಕೊತಿರ್ಬೇಕು. ಕೆಲವೊಂದು ಸಲ ಇಲ್ಲಿ ನಂದ ಆಗ್ಬೇಕಂತ ಇವ್ರು ಅಂತಾರೆ, ಇವ್ರು ಇಲ್ಲಿ ನಾ ಆಗಂಗಿಲ್ಲ ಅಂತ ಹಿಂಗೆ ಅಂತಾರೆ. ಯಾಕಂದ್ರೆ ಇವ್ರು ಹೇಳ್ದಂಗೆ ಇಬ್ಬರದು ಅಂದ್ರೆ ಒಬ್ರಿಗೊಬ್ರದ್ದು ಇದು ತಾಳಮೇಳ ಸರಿ ಆಗ್ತಾ ಇಲ್ಲ. ಒಂದೇ ಮಾತು ಹೇಳ್ಬೇಕಂದ್ರೆ ಹೇಳಿದೆ, ಹೊಸ ಬಿಗ್ನಿಂಗ್ ಮಾಡೋಕೆ ಆಗ್ತಿಲ್ಲ, ವಿಚಾರಗಳು ಭಾಳ ಬರ್ತದವು, ಕ್ಲಾರಿಟಿ ಇಲ್ಲ, ಮೆಂಟಲ್ ಕ್ಲಾರಿಟಿ ಇಲ್ಲ. ನಾ ಏನು ಮಾಡಲಿ, ಒಂಥರ ಸಿಕ್ಕ ಹಾಕೊಂಡ್ಬಿಟ್ಟೆ, ನಾ ಬಂದಿಲ್ಲೇ, ನಾ ಯಾಕೆ ಹಿಂಗೆ ಬಂದೆ, ನಾ ಯಾಕೆ ತಪ್ಪು ಮಾಡಿದೆ, ನನಗೆ ಬೇಕಾಗಿತ್ತ ಇದು. ಇದು ನನ್ನ ಜೀವನದೊಂದು ಒಳ್ಳೆ ಅಪಾರ್ಚುನಿಟಿ ಅಂತ ದೇವ್ರು ಕೊಟ್ಟಿದ್ದೆ, ಒಂದು ವರ ಅಂದ್ಕೊಂಡಿದ್ದೆ ನಾನು. ಬಟ್ ಅದು ನನಗೆ ಉಲ್ಟಾ ಆತಂತ ಅವ್ರ ಥರ್ಡ್ ಪಾರ್ಟಿಗೆ ಅನ್ನಿಸ್ತಾ ಐತಿ. ಮೂವನ್ ಆಗೋಕ್ಕೂ ಆಗ್ಬಲ್ದು ಅವರಿಗೆ. ಓಕೆ, ಸೊ ಇಬ್ಬರ ನಡುವೆ ಒಂದು ನಿಮಿಷ ನೋಡ್ರಿ. ಎಲ್ಲಿಗೆ ಹೋಗಿ ನಿಂದಿರ್ತೈತಿ ನೋಡೋಣ. ವಾಟ್ ಈಸ್ ದ ಕಾನ್ಸಿಕ್ವೆನ್ಸಸ್ ಆಫ್ ದಿಸ್ ರಿಲೇಷನ್ಶಿಪ್. ಸೊ ಇಷ್ಟೆಲ್ಲ ಹೇಳ್ತಿದ್ದೀರಿ, ಲಾಸ್ಟಿಗೆ ಎಲ್ಲ ಹೋಗಿ ನಿಂದಿರ್ತೈತಿ ಅದು ನೋಡ್ಬಿಡೋಣ. ಅಂದರೆ ಒಬ್ರಿಗೊಬ್ರು ಏನದಾರ ಅಂದರೆ ಇವ್ರು ತಾವು ಮೂವ್ ಹೋಗಬೇಕು, ನಾ ಹಿಲಪ್ ಆಗ್ಬೇಕು ಅಂತ ಇವ್ರು. ಸೊ ವಾಟ್ ಈಸ್ ದ ರಿಸಲ್ಟ್ ಆಫ್ ದಿಸ್ ರಿಲೇಷನ್ಶಿಪ್. ಸೆಲ್ಫ್ ಡೌಟ್ ಬರ್ತೈತೆ ಅವ್ರಿಗೆ ಇಬ್ಬರ ಮೇಲೆ, ಒಬ್ರಿಗೊಬ್ಬರ ಮೇಲೆ ಏನಂತಿರಲ್ಲ, ಒಂಥರ ಜಡ್ಜ್ಮೆಂಟ್. ಒಬ್ರಿಗೊಬ್ರು ಬೇರೆಯವ್ರ ಮಾತು ಕೇಳೋದಂಥ ಪರಿಸ್ಥಿತಿ ಬರ್ತೈತಿ ಲಾಸ್ಟಿಗೆ. ಒಬ್ರಿಗೊಬ್ರು ತಾವ ನೀ ಹಿಂಗೆ ಮಾಡಿದಿ ಒಬ್ರ ಮೇಲೆ ಬ್ಲೇಮ್ ಮಾಡ್ಕೊತ ಕುಂದ್ರಂಥ ಪರಿಸ್ಥಿತಿ ಬರ್ತೈತಿ. ಅಂದರೆ ಒಬ್ರ ಮೇಲೆ ನಂಬಿಕೆ ಹೋಗ್ಬಿಡ್ತೈತಿ. ಒಂದು ಸ್ವಲ್ಪ ದಿನ ಬರ್ತೈತಿ, ಸ್ವಲ್ಪ ವೇಟ್ ಮಾಡಿರಿ. ಯಾಕಂದ್ರೆ ಇಬ್ಬರು ಏನೇನು ಮಾಡ್ಕೊತಿದಾರ, ಇಬ್ಬರು ತಮ್ಮ ತಪ್ಪುಗಳ ಮೇಲೆ ಒಬ್ರು ತಪ್ಪು ಒಬ್ಬರ ಮೇಲೆ ಹಾಕೊಳಕತ್ತಾರ. ಬಟ್ ಅವ್ರವ್ರ ತಪ್ಪುಗಳನ್ನ ಅವರು ಸರಿ ಮಾಡ್ಕೊಳಕ್ಕೆ ತಯಾರಿಲ್ಲ. ತಾವೇನು ಅಂದ್ಕೊಂಡಾರಲ್ಲ ಅದಕ್ಕೆ ಸ್ಟಿಕ್ ಆನ್ ಆಗ್ಬೇಕಂತಾರ. ನಾ ಹೇಳಿದ್ದ ಕರೆಕ್ಟ್, ನಾ ಹಿಂಗೆ ಇರೋಕೆ ನಾ ಹಿಂಗೆ ಇರೋದು. ಓಕೆ, ಅಂದರೆ ತಮ್ಮ ಏನಂತ್ರಿ, ತಮ್ಮ ಪ್ರೊಟೆಕ್ಟಿವ್, ತಮ್ಮ ಜೀವನನ ಅಥವಾ ತಮ್ಮದು ಏನೇನು ಸೆಲ್ಫ್ ಡಿಫೆನ್ಸ್ ಒಳಗೆ ನಿಂತ್ಬಿಟ್ಟಾರ ಅವ್ರಿಗೆ. ಅಲ್ಲಿಗೆ ಬಂದಿದ್ದತ್ತದ ಲಾಸ್ಟಿಗೆ. ಸೆಲ್ಫ್ ಡಿಫೆನ್ಸ್ ಅಂದರೆ ಅರ್ಥ ಆಗೋದು ಅನಿಸುತ್ತೆ, ಅಂದರೆ ನಾ ಸೇಫ್ ಆಗಿರ್ಬೇಕು. ಹೌದು, ಈ ರಿಲೇಷನ್ಶಿಪ್ ಬಂದು ನಾನು ಎಷ್ಟು ಸೇಫ್ ಇರ್ತೇನೆ ಆ ರೀತಿಗೆ ಬಂದು ನಿಂದಿರ್ತೈತಿ ಇದು ರಿಲೇಷನ್ಶಿಪ್. ಒಬ್ರಿಗೊಬ್ರು ಅಂಡರ್ಸ್ಟ್ಯಾಂಡಿಂಗ್ ಬರೋಂಗಿಲ್ಲ. ಒಬ್ರಿಗೂ ಅಂದರೆ ನೀವು ಏನಾರ ನೀವು ಕ್ವಶನ್ ಏನಂದರೆ, ಮ್ಯಾಮ್ ಇವ್ರು ದೂರ ಆಗ್ತಾರ ಹತ್ರ ಆಗ್ತಾರ ಅಥವಾ ಜೊತೆಗೆ ಹಿಂಗೆ ಹೋಗ್ತಾರಂದ್ರೆ ಇಲ್ಲ, ಇಲ್ಲಿ ನೋಡಿದ್ರೆ ಇಲ್ಲ, ಹೋಗಲ್ಲ, ಅವ್ರ ಜೊತೆಗೆ ಹೋಗಲ್ಲ. ಈ ಸದ್ಯದ ರೀಡಿಂಗ್ ಒಳಗಿದೆ ಇಲ್ಲ, ತಮ್ಗೆ ಮಾಡ್ಕೊಂಡು ನಿಂದಿರ್ತಾರೆ.
ನಾ ಹಿಂಗದೇನೆ ಅಂತ. ಸೊ ನಿಮ್ಮ ಎನರ್ಜಿ ಹೆಂಗೈತೆ ಅಂತ ನೋಡ್ಕೊಡ್ರಿ ಫಸ್ಟ್. ಓಕೆ, ಅವರಿಬ್ರದ್ದು ಎನರ್ಜಿ ಆಯ್ತು, ನಿಮ್ದು ನೀವು ಕಾಂಪ್ರಮೈಸ್ ಮಾಡ್ಕೊಳಕ್ಕೆ ರೆಡಿ ಆಗಿರಿ. ಇಷ್ಟು ದಿನ ನಿಮ್ಮ ವ್ಯಕ್ತಿ ಜೊತೆ ಕಾಂಪ್ರಮೈಸ್ ಮಾಡ್ಕೊಳಕ್ಕೆ ನೀವು ತಯಾರಿದಿಲ್ಲ ಅನಿಸತಿ, ಬೇರೆ ಮಾತು ಕೇಳ್ಕೊತಿದ್ರಿ ಅನಿಸತಿ. ಹಾಂ, ಇಲ್ಲ ನಾ ಆಗಂಗಿಲ್ಲ, ನೀ ಬಿಟ್ಟು ಹೋಗು, ಎಷ್ಟು ದಿನ ಹೋಗಿ ನೋಡಿ ನಾನು ಬೇರೆ ಮಾಡ್ಕೊತೀನಿ, ಹಂಗೇನೋ ಇದ್ದಿರ್ಬೇಕು ನಿಮ್ದು, ಬ್ರೇಕಪ್ ಆಗಿರ್ಬೇಕು. ಈಗ ನೀವು ಕಾಂಪ್ರಮೈಸ್ ಮಾಡ್ಕೊಳಕ್ಕೆ ನಿಮ್ಮ ಮನಸ್ಥಿತಿಗೆ ಬಂದು ನಿಂತೈತಿ. ಓಕೆ, ನಿಮ್ಮ ಮಾತು ನೀವು ಕೇಳ್ಕೊಳಕ್ಕೆ ತಯಾರಾಗಿರಿ. ಹಾಂ, ನಿಮ್ಮ ಭಾವನೆಗಳನ್ನು ನೀವು ಹಿಲಪ್ ಮಾಡ್ಕೊಳಕ್ಕೆ ತಯಾರಾಗಿರಿ. ಏನಾರ ಆಗಲಿಪ್ಪ, ನನ್ನ ವ್ಯಕ್ತಿ ವಾಪಸ್ ಬರಲಿ, ನಾವು ಕಾಂಪ್ರಮೈಸ್ ಮಾಡ್ಕೊಂಡು ಇನ್ನೊಂದ್ಸಲ ಏನು ಅಡ್ಲಿಲ್ದಂಗೆ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬಿಡ್ತೇನೆ ನನ್ನ ಮನಸ್ಥಿತಿಗೆ ನೀವು ಅದಿರಿ. ಈಗ ನಿಮ್ಗೆ ಅನಿಸ್ತತಿ ನಿಮ್ಮ ವ್ಯಕ್ತಿ ಅದಾರಲ್ಲ ಅವರೇ ನಿಮ್ಮ ಜೊತೆಗೇನು ಭಾಳ ಚೆನ್ನಾಗಿರ್ತಾರೆ, ಭಾಳ ವಾಪಸ್ ಬಂದ್ರಂದ್ರೆ ನಿಮ್ಮ ಜೊತೆಗೆ ಪ್ರೀತಿಯಿಂದ ಇರ್ತಾರೆ, ಪ್ರೊಟೆಕ್ಟಿವ್ ಇರ್ತಾರೆ, ನಿಮ್ಗೊಂದು ಸ್ಟೆಬಿಲಿಟಿ ಕೊಡ್ತಾರೆ ಅನ್ನೋದು ನಿಮಗಿಲ್ಲ ಖರೆ. ಬಟ್ ಆದರೂ ನೀವು ಕಾಂಪ್ರಮೈಸ್ ಮಾಡ್ಕೊಳಕ್ಕೆ ರೆಡಿ ಆಗಿರಿ. ಯಾಕಂದ್ರೆ ನಿಮ್ಮ ವ್ಯಕ್ತಿ ಜೊತೆಗೆ ಹೋದ್ರೆ ನಿಮಗೆ ಜೀವನ ಖುಷಿ ಇರಲ್ಲ ಖರೆ. ಬಟ್ ನಿಮ್ಗೆ ಏನೋ ಒಂದು, ಈಗ ಎಕ್ಸಾಂಪಲ್ ಗಂಡ ಬಿಟ್ಟು ಹೋಗ್ಯಾನಂದ್ರೆ ಹೆಂಡತಿ ಬರ್ತಾಳಂದ್ರೆ ಓಕೆ ಡನ್, ಜೀವನ ನಡೀತಪ್ಪ. ಹೆಂಡತಿ ಬಿಟ್ಟು ಹೋಗ್ಯಾಳ, ಹೆಂಡತಿ ಬಂದ್ಲ, ಮಕ್ಳದವ, ನಡೀತೈತೆ, ಓಕೆ ಡನ್. ಹಂಗೆ ಈ ರೀತಿ ಬ್ಯಾಲೆನ್ಸ್ ಆಗಿರಂಗಿಲ್ಲ ಅಂತ ಗೊತ್ತು, ಆದ್ರೆ ನೀವು ಕಾಂಪ್ರಮೈಸ್ ಮಾಡ್ಕೊಳಕ್ಕೆ ನಿಮ್ಮ ಮನಸ್ಥಿತಿ ಈಗ ರೆಡಿ ಆಗೈತಿ. ನಿಮ್ಮಿಬ್ಬರ ಜೀವನದೊಳಗೆ ಭಾಳ ಫೇಲ್ಯೂರ್ಸ್ ಕಂಡಿರಿ, ಅಥವಾ ಈಗ ನಿಮ್ಮ ಜೀವನದೊಳಗೆ ನೀವು ಭಾಳ ಫೇಲ್ಯೂರ್ಸ್ ಕಾಣಕತ್ತೀರಿ, ನಿಮಗೆ ಭಾಳ ಕಷ್ಟ ಆಗ್ತಾಯಿದೆ ಜೀವನ. ಹಾಗಾಗಿ ನಿಮಗೆ ಕಾಂಪ್ರಮೈಸ್ ಮಾಡ್ಕೊಳಕ್ಕೆ ನೀವು ರೆಡಿ ಆಕತ್ತೀರಿ. ಅವ್ರು ಹೆಂಗೆ ಹೇಳ್ತಾರೆ ಹಂಗೆ ಕೇಳ್ಕೊಂಡು ಇದ್ಬಿಟ್ರೆ ಅಥವಾ ಜೀವನ ಮುಗಿತೈತೆ, ಅಷ್ಟು ಸಾಕು, ಎದಕ್ಕೆ ಬೇಕು ಈ ಜಗಳ, ಬೇಡ ಏನು ಬೇಡ. ಅವ್ರು ಹೆಂಗಾರ ಏನಾರ ಮಾಡ್ಕೊಳ್ಳಿ, ಅವ್ರು ಬಟ್ ನಮ್ಮ ಜೊತೆಗಿದ್ರೆ ಸಾಕು ಅಂಥ ಮನಸ್ಥಿತಿ ನಿಮಗೆ ಬಂದೈತಿ. ನೋಡ್ರಿ ಯಾಕೆ ಬಂದೈತಿ, ನಿಮ್ಮ ಮೇಲೆ ನೀವು ಸೆಲ್ಫ್ ಡಿಪೆಂಡೆಂಟ್ ಆಗ್ರಿ. ನಿಮಗೆ ಅವಾಗ ಹಿಂಗೆ ಕಾಂಪ್ರಮೈಸ್ ಮಾಡ್ಕೊಳೋದು ಬರೋಂಗಿಲ್ಲ. ಸೊ ನಿಮ್ಮಿಬ್ಬರದ್ದು ನಡುವೆ ಏನು ಕಾನ್ಸಿಕ್ವೆನ್ಸಸ್ ಅಂದ್ರೆ ಅದ್ರದ್ದು ಏನು ಎಂಡ್ ರಿಸಲ್ಟ್ ಏನು, ಈ ರಿಲೇಷನ್ಶಿಪ್ ನಿಮ್ಮಿಬ್ಬರ ನಡುವೆ ಏನಾಗ್ತೈತಿ ನೋಡೋಣ. ನಿಮ್ಮ ಎನರ್ಜಿ ಇಷ್ಟ ಇದೆ ಸಾಕು. ಇಲ್ಲ, ನೀವು ಎಫರ್ಟ್ ಹಾಕಕ್ಕೆ ನೀವಿಬ್ಬರು ರೆಡಿ ಇಲ್ಲ, ಎಫರ್ಟ್ ಹಾಕೋದು ಇಲ್ಲ ನೀವಿಬ್ಬರು. ಎಂಡಿಗೆ ಅಂದ್ರೆ ಇಬ್ರಿಗೂ ಈಗ ನೀವು ಬೇಕಂತೀರಿ, ಅವರು ಹಿಲಪ್ ಆಗ್ತದಾರ ಅಲ್ಲಿ ಟ್ರಾಪಿಂದ. ಅವರು ನಿಮ್ಮ ಜೊತೆಗೆ ಬರ್ಬೇಕಂತ ಎಫರ್ಟ್ ಹಾಕಕತ್ತಿಲ್ಲ, ನೀವು ಅವ್ರ ಜೊತೆಗೆ ಹೋಗ್ಬೇಕಂತ ಎಫರ್ಟ್ ಆಗಲ್ಲ, ಬರೀ ಅನ್ಕೊಂತೀರಷ್ಟ ಬಂದುಬಿಡ್ಲಿ ಅಂತಂದು. ಎಲ್ಲಿಗೆ ಬಂದು ನಿಂದಿರ್ತೈತೆ ನೋಡ್ರಿ ಲಾಸ್ಟಿಗೆ. ನಿಮ್ಗೆ ಒಬ್ರಿಗೊಬ್ರು ಬೇಜಾರಾಗಿ ಮತ್ತು ಹೆಂಗೋ ಒಂದು ಐದು ಬಿಡ ಅಂತಂದು ಮತ್ತು ಒಂಥರ ಸ್ಯಾಡ್ ಎಂಡಿಂಗ್ ನಿಮ್ದು. ಓಕೆ, ಸೊ ಇದೇ ಥರ್ಡ್ ಪಾರ್ಟಿ, ನಿಮ್ಮ ವ್ಯಕ್ತಿ ಮತ್ತು ನಿಮ್ಮದು ನಡುವಿನ ಏನಿದೆ, ಏನು ನಡೀತೈತೆ ನಿಮ್ಮ ಜೀವನದಾಗಂತ ರೀಡಿಂಗ್ ಇದೆ. ಓಕೆ, ಹೆಲ್ಪ್ಫುಲ್ ಆಗೈತಿ ಅನ್ಕೊತೀನಿ. ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಕಮೆಂಟ್ಸ್ ಮಾಡಿರಿ. ಓಕೆ, ನಿಮ್ಗೆ ಏನಾದರೂ ರೆಸನೇಟ್ ಆತಾ, ನಿಮ್ಮ ಜೀವನದಾಗ ಏನಾದರೂ ಹೆಲ್ಪ್ ಆತಾ ಇದರಿಂದ, ನನ್ನ ಜೀವನಕ್ಕೆ ನಾ ಸುಧಾರಿಸ್ಕೊಂಡೆ ರೀ, ಅಥವಾ ನಮ್ಮ ಜೀವನಕ್ಕೆ ಇದೇನೋ ಒಂದು ನಮ್ಗೆ ಒಳ್ಳೇದಾತ್ರಿ ಅಂತ ಏನಾರಿದ್ರೆ ಕಮೆಂಟ್ಸ್ ಮಾಡಿರಿ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಪರ್ಸ್ನಲ್ ರೀಡಿಂಗಿಗೆ ವಾಟ್ಸಪ್ಪಿಗೆ ಮೆಸೇಜ್ ಮಾಡಿರಿ. ಅಪಾಯಿಂಟ್ಮೆಂಟ್ಸ್ ಬೇಕಂದ್ರೆ ವಾಟ್ಸಪ್ಪಿಗೆ ಮೆಸೇಜ್ ಮಾಡಿರಿ. ಓಕೆ, ಥ್ಯಾಂಕ್ ಯು, ಹ್ಯಾವ್ ಅ ಗ್ರೇಟ್ ಡೇ.